ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಅಗಸ್ತ್ಯರು ಯಾರು, ಅಗಸ್ತ್ಯರ ಜನ್ಮ ಹೇಗಾಯ್ತು ಅನ್ನೋದನ್ನ ನೋಡೋಣ. ಮಿತ್ರ ವರುಣ ಎಂಬ ಇಬ್ಬರು ಋಷಿಗಳು ಊರ್ವಶಿಯನ್ನ ನೋಡಿ ಮೋಹಗೊಂಡು ಸ್ಖಲನಗೊಂಡಾಗ ಊರ್ವಶಿ ಅದನ್ನ ಕುಂಭದಲ್ಲಿ ಇಡ್ತಾಳೆ. ಆ ಕುಂಭದಿಂದ ವಸಿಷ್ಠ ಮತ್ತು ಅಗಸ್ತ್ಯರ ಜನನವಾಗುತ್ತೆ. ಅವರಿಗೆ ಕುಂಭ ಸಂಭವ, ಮೈತ್ರ ವರುಣಿಯರು ಅಂತ ಹೆಸರು ಬರುತ್ತೆ. ಇನ್ನು ಅಗಸ್ತ್ಯ ಅನ್ನೋ ಹೆಸರು ಹೇಗ್ ಬಂತು? ಅಗಸ್ತ್ಯ ಅಂದ್ರೆ ಏನು ಅಂದ್ರೆ, ಅಗ ಅಂದ್ರೆ ಪರ್ವತ, ಸ್ತ್ಯ ಅಂದ್ರೆ ಸ್ತಂಭನ ಮಾಡದಂತವ್ರು ಅಂತ. ಇದರ ಬಗ್ಗೆ ಮತ್ಸ್ಯ ಪುರಾಣದಲ್ಲಿ ಕತೆ ಕೂಡ ಬರುತ್ತೆ. ಹಿಂದೆಲ್ಲ ಪರ್ವತಗಳಿಗೆ ರೆಕ್ಕೆಗಳಿರ್ತಿದ್ವಂತೆ. ಅವು ಇಷ್ಟ ಬಂದಾಗ ಹಾರಾಡ್ಕೊಂಡು ಅವು ಎಷ್ಟು ಬೇಕೋ ಅಷ್ಟು ಬೆಳೀತಾ ಇದ್ವಂತೆ. ಒಂದು ಸಾರಿ ವಿಂಧ್ಯ ಪರ್ವತ ಸೂರ್ಯನನ್ನ ನೋಡಿ ಹೇಳತ್ತೆ, ನೀನು ಮೇರು ಪರ್ವತದ ಸುತ್ತಲೂ ಸುತ್ತುತ್ತೀಯಲ್ಲ, ನನ್ನ ಸುತ್ತಲೂ ಸುತ್ತು ಅಂತ ಕೇಳತ್ತಂತೆ. ಆಗ ಸೂರ್ಯದೇವ ಹೇಳ್ತಾರೆ, ನಾನು ಮೇರು ಪರ್ವತದ ಸುತ್ತಲೂ ಸುತ್ತಬೇಕು ಅಂತ ದೈವಾಜ್ಞೆ ಇದೆ, ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ವಿಂಧ್ಯ ಪರ್ವತಕ್ಕೆ ಬಹಳ ಕೋಪ ಬರುತ್ತೆ. ಅದು ರಾತ್ರಿ ಬಹಳ ಎತ್ತರವಾಗಿ ಬೆಳೆದು ಬಿಡುತ್ತೆ. ಇದರಿಂದ ದೇವಾದಿ ದೇವತೆಗಳೆಲ್ಲ ಏನ್ ಈ ತರ ಆಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಪೂರ್ತಿಯಾಗಿ ಕತ್ಲೆ ಇದೆ, ಇನ್ನೊಂದ್ ಕಡೆ ಪೂರ್ತಿಯಾಗಿ ಬೆಳಕಿದೆ, ಹೀಗಾದ್ರೆ ಸೃಷ್ಟಿ ಏನಾಗುತ್ತೆ ಅಂತ ಹೇಳಿ ದೇವತೆಗಳೆಲ್ಲ ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಬ್ರಹ್ಮದೇವ ವಿಷ್ಣುದೇವನ ಮೊರೆ ಹೋಗ್ತಾರೆ. ವಿಷ್ಣು ಹೇಳ್ತಾರೆ, ಕಾಶಿನಗರದಲ್ಲಿ ಅಗಸ್ತ್ಯರಿದ್ದಾರಪ್ಪ, ಅವ್ರನ್ನ ನೋಡಿ ನೀವೊಂದ್ಸಲಿ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ಕಾಶಿನಗರಕ್ಕೆ ಬರ್ತಾರೆ ಅಗಸ್ತ್ಯರನ್ನ ನೋಡೋದಿಕ್ಕೆ. ಈ ದೇವತೆಗಳ ಗುಂಪನ್ನ ನೋಡಿಯೇ ಅಗಸ್ತ್ಯರ್ ಗೊತ್ತಾಗ್ಬಿಟ್ಟಿರುತ್ತೆ. ಅಂದ್ರೆ ಏನೋ ತೊಂದರೆ ಬಂದಿದೆ, ಏನೋ ಆಪತ್ತು ಬಂದಿದೆ ದೇವತೆಗಳಿಗೆ ಅಂತ ತಿಳ್ಕೊಳ್ತಾರೆ. ಕೇಳ್ತಾರೆ, ಏನಾಯ್ತಪ್ಪ ಅಂತ ಕೇಳಿದಾಗ, ಈ ರೀತಿ ವಿಂಧ್ಯ ಪರ್ವತ ರಾತ್ರೋರಾತ್ರಿ ಈ ಬೆಳೆದು ಹೀಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಇದನ್ನ ಹೇಗಾದ್ರೂ ಮಾಡಿ ನೀವೇ ಸರಿ ಮಾಡ್ಬೇಕು, ವಿಂಧ್ಯ ಪರ್ವತದ ಅಹಂಕಾರವನ್ನ ನೀವೇ ಮಣಿಸ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅಗಸ್ತ್ಯರು ಸರಿ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಬರ್ತಾರೆ. ಅಗಸ್ತ್ಯರು ಬರ್ತಾ ಇದ್ದದ್ದನ್ನ ನೋಡಿ ವಿಂಧ್ಯ ಪರ್ವತ ಅವರಿಗೆ ವಿನಯದಿಂದ ನಮಸ್ಕಾರ ಮಾಡುತ್ತೆ. ಮಹರ್ಷಿಗಳೇ, ನೀವು ನನ್ನ ಪರ್ವತದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ ನೀವು ಹೊರಡಿ ಅಂತ ಹೇಳುತ್ತೆ. ಆಗ ಅಗಸ್ತ್ಯರು ಹೇಳ್ತಾರೆ, ಏನಪ್ಪ ನೀನ್ ನೋಡಿದ್ರೆ ಇಷ್ಟು ಎತ್ತರ ಬೆಳೆದಿದ್ಯಾ, ಹೇಗೆ ನಿನ್ನನ್ನು ಹತ್ತಿ ನಾನು ಹೇಗೆ ಹೋಗೋದು? ಈಗ ನಾನು ಉತ್ತರದಿಂದ ದಕ್ಷಿಣದ ಕಡೆಗೆ ಹೋಗ್ಬೇಕು, ಹೇಗೆ ಹೋಗೋದು ಅಂತ ಕೇಳ್ತಾರೆ. ಹಾಗಾದ್ರೆ ನಾನು ಬಗ್ತೀನಿ, ನೀವು ಹೋಗಿ ಅಂತ ಹೇಳ್ತಾರೆ. ಇವಾಗ್ಲೇನೋ ನೀನ್ ಭಕ್ತಿಯ, ನಾನು ಆ ಕಡೆಯಿಂದ ಬರೋದು ಹೇಗೆ? ಸರಿ ಮಹರ್ಷಿಗಳೇ, ನೀವು ಬರೋವರೆಗೂ ನಾನು ಹೀಗೆ ಬಗ್ಗಿರ್ತೀನಿ ಅಂತ ಹೇಳುತ್ತೆ. ಅಗಸ್ತ್ಯರು ದಕ್ಷಿಣದ ಕಡೆ ಹೋದವರು ಮತ್ತೆ ಉತ್ತರದ ಕಡೆ ಬರೋದೇ ಇಲ್ಲ. ಆ ವಿಂಧ್ಯ ಪರ್ವತ ಕೂಡ ಹಾಗೆ ಬಗ್ಗೇ ಇರುತ್ತೆ. ಅಂದ್ರೆ ವಿಂಧ್ಯ ಪರ್ವತದ ಅಹಂಕಾರ ಅಲ್ಲಿಗೆ ಕೊನೆ ಆಗುತ್ತೆ, ಅದಿನ್ ಮುಂದೆ ಬೆಳೆಯೋದಿಕ್ ಹೋಗಲ್ಲ. ಇನ್ನು ಈ ಕಾರಣದಿಂದಲೇ ಅವರಿಗೆ ಅಗಸ್ತ್ಯ ಅನ್ನೋಂತ ಹೆಸರು ಬಂತು. ಇನ್ನು ಹಾಗೆ ಒಂದ್ ದಿವಸ ಅಗಸ್ತ್ಯರು ಬರ್ತಾ ಇದ್ದಾಗ ಮರದಲ್ಲಿ ತಲೆ ಕೆಳಗಾಗಿ ನೇತಾಡ್ತಿದ್ದಂತಹ ಕೆಲವರು ಕಾಣ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಅಯ್ಯ ಯಾರಪ್ಪ ನೀವೆಲ್ಲ, ಯಾಕೆ ಹೀಗಿದ್ದೀರಾ, ಈ ಪರಿಸ್ಥಿತಿ ಹೇಗ್ ಬಂತು ಅಂತ ಕೇಳ್ತಾರೆ. ನೋಡಪ್ಪ, ನಮ್ಮ ವಂಶದಲ್ಲಿ ಒಬ್ಬ ಇದ್ದಾನೆ, ಅವನು ವಿವಾಹ ಆಗ್ಲಿಲ್ಲ, ವಿವಾಹ ಆಗದೆ ಇದ್ರೆ ಸಂತಾನವೂ ಇಲ್ಲ, ಹಾಗಾಗಿ ನಮ್ಗೆ ಈ ಗತಿ ಬಂದಿದೆ.
ಅಂತ ಹೇಳ್ತಾರೆ. ಅಗಸ್ತ್ಯರು ಹೇಳ್ತಾರೆ, ಅವ್ರು ಯಾರು ಅಂತ ಹೇಳಿ, ನಾನು ಅವರನ್ನ ಒಪ್ಸಿ ಹೇಗಾದ್ರೂ ಅವ್ರಿಗೆ ವಿವಾಹವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಅವರೆಲ್ಲ ನಕ್ಕು ಹೇಳ್ತಾರೆ, ಬೇರೆ ಯಾರು ಅಲ್ಲಪ್ಪ, ಅದು ನೀನೇ, ನಾವೆಲ್ಲರೂ ನಿನ್ನ ಪಿತೃದೇವತೆಗಳು ಅಂತ ಹೇಳ್ತಾರೆ. ಆಗ ಅಗಸ್ತ್ಯರಿಗೆ ವಿವಾಹ ಆಗುವಂತ ಇಚ್ಛೆ ಬರುತ್ತೆ. ಅಲ್ಲಿಂದ ಮುಂದೆ ವಿದರ್ಭ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ವಿದರ್ಭ ದೇಶದ ಮಹಾರಾಜನಿಗೆ ಸಂತಾನವಿರೋದಿಲ್ಲ. ಮಹರ್ಷಿಗಳನ್ನ ಭೇಟಿ ಮಾಡ್ತಾನೆ ರಾಜ. ಆಗ ಮಹರ್ಷಿಗಳು ಹೇಳ್ತಾರೆ, ರಾಜ, ನನ್ನ ತಪಶಕ್ತಿಯಿಂದ ನಿನಗೆ ಒಬ್ಬ ಕುಮಾರಿಯ ಜನನವಾಗುತ್ತೆ, ಅವಳನ್ನ ನನಗೆ ಕೊಟ್ಟು ವಿವಾಹ ಮಾಡು ನೀನು ಅಂತ ಹೇಳ್ತಾರೆ. ರಾಜನಿಗೆ ಅನ್ಸುತ್ತೆ, ಓ, ವಿವಾಹ ಆಗೋದು ಅಂದ್ರೆ ಅವಳು ಯುಕ್ತ ವಯಸ್ಕಳಾಗ್ಬೇಕಲ್ವಾ, ಸರಿ ಈಗ ಕುಮಾರಿ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಸರಿ ಆಗ್ಲಿ ಅಂತ ಒಪ್ಕೋತಾರೆ. ಮಹರ್ಷಿಗಳ ಮಾತಿನಂತೆಯೇ ಅವರಿಗೆ ಒಬ್ಬ ಕುಮಾರಿಯು ಕೂಡ ಜನಿಸ್ತಾಳೆ. ಅವಳು ಬೆಳೆದು ಯುಕ್ತ ವಯಸ್ಸಿಗೆ ಬಂದಾಗ ಅಗಸ್ತ್ಯ ಮಹಾಮುನಿಗಳು ಮತ್ತೆ ಆ ರಾಜನ ಆಸ್ಥಾನಕ್ಕೆ ಹೋಗಿ ಕೇಳ್ತಾರೆ, ರಾಜ, ಹಿಂದೆ ನಾನು ನಿನಗೆ ಹೇಳಿದ್ದೆ ನಿನ್ನ ಮಗಳನ್ನ ನನಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ, ಆ ಸಮಯ ಬಂದಿದ್ಯಪ್ಪ, ನಿನ್ ಮಗಳನ್ನ ಕೊಟ್ಟು ನನಗೆ ವಿವಾಹ ಮಾಡು ಅಂತ ಕೇಳ್ತಾರೆ. ಆ ರಾಜ ಒಂದ್ಸರಿ ಯೋಚನೆ ಮಾಡ್ತಾನೆ, ನಾನು ಇಷ್ಟು ಸಿರಿ ಸಂಪತ್ತು ಭೋಗ ಭಾಗ್ಯಗಳಿಂದ ರಾಜ್ಯಭಾರ ಮಾಡ್ತಾ ಇರುವಂತಹ ರಾಜ ನಾನು, ಈ ಮಹರ್ಷಿ ನಾರುಮಡಿಯನ್ನ ಉಟ್ಟು ಕಂದ ಮೂಲಾದಿಗಳನ್ನ ತಿಂತ ಅರಣ್ಯದಲ್ಲಿ ಕುಟೀರಗಳಲ್ಲಿ ವಾಸ ಮಾಡ್ತಕ್ಕಂಥ ಈ ಮಹರ್ಷಿಗೆ ನನ್ನ ಮಗಳನ್ನ ಕೊಟ್ಟು ವಿವಾಹ ಹೇಗ್ ಮಾಡೋದು ಅಂತ ಅವನು ಒಪ್ಪೋದಿಲ್ಲ. ಇಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾನೆ. ಅಂತಃಪುರದಲ್ಲಿದ್ದಂತಹ ಲೋಪಾಮುದ್ರ ಬಂದು ಅವರ ತಂದೆಗೆ ಹೇಳ್ತಾಳೆ, ತಂದೆ, ನಾನು ಈ ಮಹರ್ಷಿಗಳನ್ನೇ ವಿವಾಹ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಅಗಸ್ತ್ಯ ಮತ್ತು ಲೋಪಾಮುದ್ರೆಯರ ವಿವಾಹ ನಡೆಯುತ್ತೆ. ಒಂದು ಕಾಲದಲ್ಲಿ ವಾತಾಪಿ, ಇರುವರ ಎಂಬಂತ ಇಬ್ರು ಸಹೋದರರಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಮಾರ್ಗದಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೋ, ತಪಸ್ವಿಗಳು, ಮುನಿಗಳು ಯಾರೆಲ್ಲ ಅಲ್ಲಿ ಪ್ರಯಾಣ ಮಾಡ್ತಾರೋ ಅವರನ್ನೆಲ್ಲ ಈ ಇರುವರ ಹೋಗಿ ಭೋಜನಕ್ಕೆ ಕರೆಯುವಂಥದ್ದು. ಅವರು ಭೋಜನಕ್ಕೆ ಬರ್ತಿದ್ದ ಹಾಗೇನೆ ಅವನ ಸಹೋದರನಾದಂತಹ ವಾತಾಪಿಯನ್ನ ಮೇಕೆಯನ್ನಾಗಿ ಬದಲಾಯಿಸಿ ಆ ಮೇಕೆಯನ್ನ ಕತ್ತರಿಸಿ ಅದರಿಂದ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಭೋಜನವನ್ನ ಮಾಡಿಸ್ತಾ ಇದ್ನಂತೆ. ಅವರ ಭೋಜನ ಮುಗಿದ ನಂತರ ಈ ಇರುವರ ವಾತಾಪಿ ಬಾ ಅಂತ ಕರೆದ ತಕ್ಷಣ ಆ ಊಟ ಮಾಡಿದ್ದಂತಹ ಅವರ ಹೊಟ್ಟೆಯನ್ನ ಸೀಳ್ಕೊಂಡು ಆ ವಾತಾಪಿ ಹೊರಗಡೆ ಬರ್ತಾ ಇದ್ನಂತೆ. ಆಗ ಅವ್ರು ಮರಣಿಸ್ತಾ ಇದ್ರು. ಈ ರಾಕ್ಷಸರಿಬ್ರು ಸೇರಿ ಅವರನ್ನ ತೃಪ್ತಿಯಾಗೋ ಹಾಗೆ ತಿಂತಾ ಇದ್ರು. ಇದೇ ಇವರ ಕೆಲಸ ಆಗ್ಬಿಟ್ಟಿತ್ತು. ಅಲ್ಲಿ ಯಾರು ಓಡಾಡಕ್ಕೇನೆ ಭಯ ಪಡ್ತಾ ಇದ್ರು ಈ ರಾಕ್ಷಸರ ಕಾಟದಿಂದ. ಕೆಲವು ಮಹರ್ಷಿಗಳೆಲ್ಲರೂ ಅಗಸ್ತ್ಯ ಮಹಾಮುನಿಗಳ ಹತ್ರ ಹೋಗಿ ಪ್ರಾರ್ಥಿಸ್ತಾರೆ, ಈ ರೀತಿ ಈ ರಾಕ್ಷಸರಿಬ್ಬರು ಸೇರಿ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಅಲ್ಲಿ ಯಾರು ಓಡಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ, ಅವರ ಪ್ರಾರ್ಥನೆಯನ್ನ ಕೇಳಿದಂತಹ ಅಗಸ್ತ್ಯರು ಅವರಿಬ್ಬರ ಶಿಷ್ಯರನ್ನ ಕರ್ಕೊಂಡು ಬರ್ತಾರೆ ಆ ಮಾರ್ಗದಲ್ಲಿ. ಯಥಾ ಪ್ರಕಾರ ಈ ಇರುವರ ಹೋಗಿ, ಮಹರ್ಷಿಗಳೇ, ನೀವು ನಮ್ಮ ಕುಟೀರಕ್ಕೆ ಭೋಜನಕ್ಕೆ ಬನ್ನಿ ಅಂತ ಕರೀತಾರೆ. ಬರ್ತಾರೆ. ಯಾವಾಗ್ಲೂ ಮಾಡೋ ಹಾಗೆ ಈ ವಾತಾಪಿಯನ್ನ ಮೇಕೆಯನ್ನಾಗಿ ಬದಲಾಯಿಸಿ ಅದರಿಂದ ಆಹಾರ ಪದಾರ್ಥವನ್ನ ತಯಾರು ಮಾಡಿ ಅವರಿಗೆ ಭೋಜನ ಬಡಿಸಿ ಎಲ್ಲ ಮಾಡಿ ಮುಗಿಸ್ತಾನೆ. ಅಗಸ್ತ್ಯರ ಊಟವಾದ ನಂತರ ಅವರ ಎಡಗೈಯ ಹಸ್ತವನ್ನ ಹೊಟ್ಟೆ ಮೇಲಿಟ್ಟು ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರೆ. ಕೇಳ್ತಾರೆ ಅಗಸ್ತ್ಯರು, ಇರುವರ, ನಿನಗೊಬ್ಬ ತಮ್ಮ ಇರ್ಬೇಕಲ್ಲ, ನಿನಗೊಬ್ಬ ಸಹೋದರನಿರ್ಬೇಕಲ್ಲ, ಕರಿ ಅವನನ್ನ ಅಂತ ಹೇಳ್ತಾರೆ. ಹೌದು ಮುನಿಗಳೇ, ಇಲ್ಲೇ ಇದ್ದ, ನಾನು ಈಗ್ಲೇ ಕರಿತೀನಿ ಅಂತ ಹೇಳಿ ವಾತಾಪಿ ಬಾ ಅಂತ ಕರೀತಾನೆ. ಬರೋದೇ ಇಲ್ಲ, ಇನ್ನೂ ಜೋರಾಗಿ ಕರೀತಾನೆ.
ವಾತಾಪಿ ಎಲ್ಲಿದ್ರು ಬಾ ನೀನು ಅಂತ ಕರೀತಾನೆ. ಬರೋದೇ ಇಲ್ಲ ಎಷ್ಟು ಕರೆದ್ರು. ಅವಾಗ ಅಗಸ್ತ್ಯರು ನಕ್ಕು ಹೇಳ್ತಾರೆ, ಇನ್ನೆಲ್ಲಿ ವಾತಾಪಿ ಬರ್ತಾನಪ್ಪ, ವಾತಾಪಿ ಜೀರ್ಣ ಆದ ನನ್ನ ಹೊಟ್ಟೆಯಲ್ಲಿ ಅಂತ ಹೇಳ್ತಾರೆ. ಆಗ ಆ ಇರುವರನಿಗೆ ಬುದ್ಧಿ ಬರುತ್ತೆ, ಇಷ್ಟು ದಿನ ನಾವು ತಪ್ಪು ಮಾಡಿದ್ವಿ, ಇನ್ ಮುಂದೆ ಹಾಗೆ ಮಾಡಬಾರ್ದು ಅಂತ ಹೇಳಿ ಅಗಸ್ತ್ಯರ ಹತ್ರ ಕ್ಷಮಾಪಣೆಯನ್ನ ಕೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಂದ್ರೆ ಆ ಇಬ್ಬರು ರಾಕ್ಷಸರಿಂದ ಆ ತಾಪಸಿಗಳಿಗೆ ಮುಕ್ತಿಯನ್ನ ಕೊಡಿಸ್ತಾರೆ ಅಗಸ್ತ್ಯರು. ಇನ್ನೊಂದು ಮುಖ್ಯವಾಗಿ ಬರೋ ಅಂಥದ್ದು, ನಹುಷ ಚಕ್ರವರ್ತಿ 100 ಅಶ್ವಮೇಧ ಯಾಗಗಳನ್ನ ಮಾಡಿ ಇಂದ್ರ ಪದವಿಯನ್ನ ಸ್ವೀಕಾರ ಮಾಡ್ತಾರೆ. ಆ ಸಮಯದಲ್ಲಿ ನಹುಷ ಭೂಲೋಕದಲ್ಲಿ ರಾಜನಾಗಿದ್ದಂತಹ ಸಮಯದಲ್ಲಿ ಬಹಳ ಧರ್ಮಿಷ್ಠನಾಗಿ ವೇದಾಂಗ ಪಂಡಿತನಾಗಿರ್ತಾನೆ. ಅವನು ಯಾವಾಗ ಇಂದ್ರ ಪದವಿಯನ್ನ ಅಲಂಕರಿಸ್ತಾನೋ ಆಗ ಅವನಿಗೆ ಸ್ವಭಾವತಃ ಲಂಪಟನಾಗ್ಬಿಡ್ತಾನೆ. ಅಂದ್ರೆ ಅಲ್ಲಿರ್ತಕ್ಕಂಥ ರಂಭಾದಿ ಅಪ್ಸರೆಯರ ಜೊತೆಯೇ ಅವನು ಕಾಲ ಕಳೆಯುವಂಥದ್ದು, ಹೀಗ್ ಮಾಡ್ತಾ ಇರ್ತಾನೆ. ಆ ನಹುಷನಿಗೆ ಒಂದ್ಸಾರಿ ಅನ್ಸುತ್ತೆ, ಇಂದ್ರನ ಪದವಿಯೇ ನನ್ನದು, ಇಂದ್ರನ ಪತ್ನಿ ಕೂಡ ನನ್ನವಳೇ ಅಂತ ಅನ್ಸುತ್ತೆ. ಆಗ ಬಲವಂತವಾಗಿ ಇಂದ್ರಾಣಿಯನ್ನ ಆಕ್ರಮಣ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾನೆ. ಅವಳು ನಿರಾಕರಿಸಿ ಬೃಹಸ್ಪತಿಗಳ ಮೊರೆ ಹೋಗ್ತಾಳೆ ಇಂದ್ರಾಣಿ, ಸಚೀದೇವಿ. ಅವ್ರು ಹೇಳ್ತಾರೆ, ಅಮ್ಮ, ಸಪ್ತ ಋಷಿಗಳು ಹೊತ್ತಿರ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬಾ ನನ್ನ ಅಂತಃಪುರಕ್ಕೆ ಅಂತ ಕರಿ ಅವನನ್ನ ಅಂತ ಹೇಳ್ತಾರೆ. ಹಾಗೇನೆ ಅವಳು ಹೇಳಿ ಕಳಿಸ್ತಾಳೆ. ಅಂದ್ರೆ ಸಪ್ತ ಋಷಿಗಳು ಹೊತ್ತಿರ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬರಬೇಕು ನನ್ನ ಅಂತಃಪುರಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಹಾಗೆ ಅವನು ಬಹಳ ಉತ್ಸುಕನಾಗಿ ಆ ಸಪ್ತ ಋಷಿಗಳು ಹೊತ್ತಿರ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬರ್ತಾ ಇರ್ತಾನೆ. ಆ ಸಪ್ತ ಋಷಿಗಳಲ್ಲೊಬ್ರು ಅಗಸ್ತ್ಯ ಮಹಾಮುನಿಗಳು ಸ್ವಲ್ಪ ಎತ್ತರ ಕಮ್ಮಿ ಇರ್ತಾರೆ. ಹಾಗಾಗಿ ವೇಗವಾಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರು ನಿಧಾನವಾಗಿ ಹೋಗ್ತಾ ಇರ್ತಾರೆ. ಇವನು ಈ ನಹುಷ ಚಕ್ರವರ್ತಿ ಏನ್ ಮಾಡ್ತಾನೆ, ಇಂದ್ರ ಅವರಿಗೆ ಬಲಗಾಲಲ್ಲಿ ಸ್ಪರ್ಶ ಮಾಡಿ ಹೇಳ್ತಾನೆ, ಸರ್ಪ ಸರ್ಪ ಅಂತ ಹೇಳ್ತಾನೆ. ಅಂದ್ರೆ ವೇಗವಾಗಿ ಹೋಗಿ ಅಂತ. ಅದನ್ನ ಕೇಳಿದ ಅಗಸ್ತ್ಯ ಮಹಾಮುನಿಗಳು ಹೇಳ್ತಾರೆ, ಸರ್ಪೋಭವ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಅವನಿಗೆ. ಹೀಗೆ ಅಗಸ್ತ್ಯ ಮಹಾಮುನಿಗಳು ಆ ದಿನ ಸಚೀದೇವಿಯನ್ನ ಕೂಡ ರಕ್ಷಿಸ್ತಾರೆ. ಇಂತಹ ಮಹಾಮುನಿಗಳಿಗೆ ಸಾಕ್ಷಾತ್ ವಿಷ್ಣುವೇ ಹಯಗ್ರೀವನ ಅವತಾರದಲ್ಲಿ ಗುರುಗಳಾಗಿ ಬಂದು ಶ್ರೀವಿದ್ಯೆಯ ಉಪದೇಶವನ್ನ ಮಾಡ್ತಾರೆ. ಇದು ಹಯಗ್ರೀವರ ವೃತ್ತಾಂತ. ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋ ಪ್ರತಿಯೊಬ್ಬರೂ ಇವರ ಮಹತ್ವಗಳನ್ನ ತಿಳಿದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ಹೇಳಿದ್ದೇನೆ. ಸರ್ವಂ ಶ್ರೀಮಾತ ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ತತ್ಸತ್.